ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಪೋಷಕರಿಗೆ ವಾಸವಿ ಇಂಟರ್ ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ ಸನ್ಮಾನ. ವಾಸವಿ ಇಂಟರ್ ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಾದ ಅಮೂಲ್ಯ ಬಿಎನ್, ಶ್ರೇಯಾ, ಯಶಸ್ವಿನಿ, ಜಲಾಧರಿ ಲಹಾರಿ, ತರುಣ್ ಎಲ್, ಮದನ್ ಎಂ ಹಾಗೂ ಭೂಮಿಕಾ ಎನ್ ಹಾಗೂ ಪೋಷಕರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಿಆರ್ ವಿಜಯಸಾರಥಿ ಅವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಣ ವೃಂದ ಹಾಗೂ ನಿರ್ವಹಣಾ ಮಂಡಳಿಯವರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಡಿಆರ್ ವಿಜಯಸಾರಥಿ ಅವರು ಮಾತನಾಡಿ, ಪ್ರತಿಭೆ ಯಾರೊಬ್ಬರ ಸ್ವತ್ತು ಅಲ್ಲ, ಪ್ರತಿಯೊಬ್ಬ ಮಕ್ಕಳಲ್ಲೂ ಪ್ರತಿಭೆ ಇರುತ್ತದೆ. ಅದನ್ನು ಗುರುತಿಸಿ ಪ್ರೋತ್ಸಾಹ ಮತ್ತು ಸಹಕಾರ ನೀಡುವುದು ಅತ್ಯಂತ ಮುಖ್ಯ. ಈ ದಿಸೆಯಲ್ಲಿ ವಾಸವಿ ವಿದ್ಯಾಪೀಠ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಮುಂದುವರಿದು ಅವರು, ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣ ದೊರೆಯಬೇಕು, ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ. ನಮ್ಮ ಕಾಲೇಜಿನಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇ ಹೆಚ್ಚು ಇದ್ದರೂ ಅವರಿಗೆ ಹೈಟೆಕ್ ಕಾಲೇಜುಗಳಲ್ಲಿ ದೊರೆಯುವಂತಹ ಗುಣಮಟ್ಟದ ಶಿಕ್ಷಣ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಪದವಿ ಪೂರ್ಣಗೊಂಡ ಬಳಿಕ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗುತ್ತಿದೆ. ಈಗಾಗಲೇ ಸಾವಿರಾರು ಯುವಕ ಯುವತಿಯರಿಗೆ ಉದ್ಯೋಗ ಲಭಿಸಿರುವುದಾಗಿ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪದವಿ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ 50% ವಿನಾಯಿತಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ನಮ್ಮ ಸಂಸ್ಥೆಯಲ್ಲಿ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಹೈಟೆಕ್ ಶಿಕ್ಷಣ ನೀಡಲಾಗುತ್ತಿದ್ದು, ವಿದ್ಯಾವಂತ ಸಮಾಜ ನಿರ್ಮಾಣದ ಮೂಲಕ ಸಮರ್ಥ ಮತ್ತು ಸದೃಢ ರಾಷ್ಟ್ರ ನಿರ್ಮಾಣ ಮಾಡುವುದು ನಮ್ಮ ಗುರಿಯಾಗಿದೆ ಎಂದು ಅವರು ಹೇಳಿದರು. ನಮಸ್ತೆ. ವಾಸವಿ ಜ್ಞಾನಪೀಠ ವಾಸವಿಯ ಇಂಟರ್ನ್ಯಾಷನಲ್ PU ಕಾಲೇಜಿನಲ್ಲಿ ಈ ವರ್ಷ ಎಂದೂ ಕಂಡು ಕಾಣರಿಯದಂತಹ ಒಂದು ಒಳ್ಳೆಯ ಉತ್ತಮ ಫಲಿತಾಂಶ ಬಂದಿದೆ. ಸುಮಾರು 23 ವರ್ಷಗಳಿಂದ ನಡೀತಾ ಇದ್ದಂತಹ ಈ ಸಂಸ್ಥೆಯಲ್ಲಿ ಈ ಸಾರಿ 55 ಜನ ಫಸ್ಟ್ ಕ್ಲಾಸು, 9 ಜನ ಡಿಸ್ಟಿಂಕ್ಷನ್ನು, ಟೋಟಲ್ಲು 75%, ಸುಮಾರು 75ರಿಂದ 76% ರಿಸಲ್ಟ್ ಬಂದಿದೆ. ಹಾಗೆ ಈ ಸಂಸ್ಥೆ ಮಕ್ಕಳಿಗೆ ಈ ಸರಿ ಸಾಕಷ್ಟು ಉತ್ತೇಜನ ಕೊಡೋಕ್ಕೋಸ್ಕರ ಸ್ಪೆಷಲ್ ಕ್ಲಾಸಸ್ ಮಾಡಿದ್ವಿ. ಅವರಿಗೆ ಕ್ಲಾಸ್ ಆದಮೇಲೆ ಹೆಚ್ಚಿಗೆ ಕೋಚಿಂಗ್ ಕೊಟ್ಟು ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಬಂದಿರುವಂಥ ನಮ್ಮ ಈ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ಸೇವೆ ಮಾಡ್ತಾ ಇರೋಂಥ ಉಪನ್ಯಾಸಕರುಗಳಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ಸಂಸ್ಥೆಯಲ್ಲಿ ಇದೇ PUCನಲ್ಲಿ ಹೆಚ್ಚಿಗೆ ಒಂದು ಫಲಿತಾಂಶ ಕೊಟ್ಟು ಫಲಿತಾಂಶವನ್ನು ಬಂದಿರುವಂಥ ಮಕ್ಕಳಿಗೂ ಕೂಡ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಕಾಲೇಜಿನಲ್ಲೇ ಅವರುಗಳಿಗೆ ಈ ವರ್ಷ ಏನು ನಾವು ಫೀಸ್ ತಗೋತಾ ಇದ್ದೀವಿ ಆ ಫೀಸ್ಗೆ 10% ಡಿಸ್ಕೌಂಟ್ ಕೊಟ್ಟು ನಮ್ಮ ಸಂಸ್ಥೆಯಲ್ಲಿ PUನಲ್ಲಿ ಪಾಸಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಒಂದು ಉತ್ತೇಜನವಾಗಿ ನಮ್ಮ ಒಂದು ಸಂಸ್ಥೆಯಲ್ಲೇ ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಹೇಳಿ ಈ ವರ್ಷದಲ್ಲಿ ಆ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಹಾಗೆ ಆ ವಿದ್ಯಾರ್ಥಿಗಳಿಗೂ ಅಷ್ಟೇ ಈಗ ಭರವಸೆ ಕೊಡ್ತೀನಿ, ನಮ್ಮಲ್ಲಿ PUCಗೆ ಬಂದಂಥ ವಿದ್ಯಾರ್ಥಿಗಳು ಡಿಗ್ರಿನಲ್ಲಿ ಸಹ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಟ್ಟು ಒಳ್ಳೆಯ ಕಂಪನಿಗಳಲ್ಲಿ ಸೆಲೆಕ್ಷನ್ ಆಗಿ, ಏಕೆಂತಂದರೆ ಸುಮಾರು ವರ್ಷಗಳಿಂದ ನಾವು ಈ ಕ್ಯಾಂಪಸ್ ಸೆಲೆಕ್ಷನ್ಸ್ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಅದರ ಉಪಯೋಗವನ್ನು ಪಡೀರಿ, ಉಪಯೋಗವನ್ನು ಪಡ್ಕೊಳ್ಳಿ, ಇನ್ನೂ ಹೆಚ್ಚಿಗೆ ಈ ಸಂಸ್ಥೆ ಬೆಳೀಲಿ. ಈ ವರ್ಷ PUCಲಿ ಬಂದರೆ ಡಿಗ್ರಿ ಆದಮೇಲೆ PGನೂ ಕೂಡ ಸಹ MBA, MCA, MCOM ಎಲ್ಲ ಫೆಸಿಲಿಟೀಸು ಕೊಡ್ತಾಯಿದ್ದೀವಿ. ಈ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಇದನ್ನು ಕೊಡಬೇಕಾದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ವಾಸವಿ ಜ್ಞಾನಪೀಠ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರಿ ಪಾಸಾಗಿರೋಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅವರುಗಳಿಗೆ ಉತ್ತೇಜನ ಕೊಟ್ಟಂಥ ಎಲ್ಲ ಅವರ ಪೋಷಕರಿಗೂ ನನ್ನ ಈ ಸಂಸ್ಥೆಯ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ರಂಗಸ್ವಾಮಿ BV ಅಂತ, ನಾನು ವಾಸವಿ ಸಂಜಯ್ ಕಾಲೇಜಿನ ಪ್ರಾಂಶುಪಾಲರ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ ಸಲ ನಮ್ಮ ವಾಸವಿ ಇಂಟರ್ನ್ಯಾಷನಲ್ PU ಕಾಲೇಜಿನಲ್ಲಿ 75% ರಿಸಲ್ಟ್ ಬಂದಿದೆ. ಸೊ ಇದಕ್ಕಾಗಿ ನಾವೇನು ಮಾಡಿದ್ದೀವಿ ಅಂದರೆ
ಪ್ರತಿದಿನ ಮಧ್ಯಾಹ್ನ 3:30 ಮೇಲೆ ಅಂದರೆ ಕ್ಲಾಸಸ್ ಅವರ್ಸ್ ಆದಮೇಲೆ ರೆಮಿಡಿಯಲ್ ಕ್ಲಾಸಸ್ ಅಂತ ಮಾಡಿದ್ದೀವಿ. ಯಾರು ತುಂಬ ವೀಕರ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವರಿಗೆ 3:30 ಇಂದ 5 ಗಂಟೆವರೆಗೂ ವಿಶೇಷ ತರಗತಿಗಳನ್ನ ತೆಗೆದುಕೊಂಡು ಅವರನ್ನು ಪ್ರಿಪೇರ್ ಮಾಡಿ ಎಕ್ಸಾಮ್ಗೆ ಕಳಿಸಿದ್ದೀವಿ. ಹಾಗಾಗಿ ಈ ಸಲ ನಮಗೆ ಶೇಕಡಾವಾರು ಪರ್ಸೆಂಟೇಜು ಜಾಸ್ತಿ ಇದೆ. ನಮ್ಮಲ್ಲಿ ಡೇ ಕಾಲೇಜಲ್ಲಿ BCom, BBA, BCA ಮತ್ತು BSc ಕೋರ್ಸ್ ಇದ್ದಾವೆ. ಮತ್ತು ನಮ್ಮ ಸಂಜೆ ಕಾಲೇಜು ಕೂಡ ಇದೆ. ಸಂಜೆ ಕಾಲೇಜಿನಲ್ಲಿ BCom ಮತ್ತು BA ಕೋರ್ಸಸ್ ಇದೆ. ಸೊ ಹಾಗಾಗಿ ಎಲ್ಲರೂ ನಮ್ಮಲ್ಲೇ ಬಂದು ಅಡ್ಮಿಷನ್ ಆಗಿ ಅಂತ ನಾನು ಕೇಳ್ಕೊತೀನಿ. ನಾವು ಐಡೆಂಟಿಫೈ ಮಾಡಿರೋದು 9 ಜನ ಟಾಪರ್ಸ್ ಬಂದಿದ್ದಾರೆ. ಸೊ ಅದರಲ್ಲಿ ಡಿಸ್ಟಿಂಕ್ಷನ್ನು, ಫಸ್ಟ್ ಕ್ಲಾಸು ಎಲ್ಲ ಓವರಾಲ್ ಹೇಳ್ಬೇಕಂದ್ರೆ 75% ರಿಸಲ್ಟ್ ನಮಗೆ ಬಂದಿದೆ. ಎಲ್ಲರಿಗೂ ನಮಸ್ತೆ. Good morning to everyone. My name is Jay Lahari. I am studying in Vasavi International PU College. In my boards, I have performed well and I have secured 93.66% in my board final exams. In this college, we can ask anything to teachers. They are very friendly to us. If we ask any times doubt, they are ready to say us. Every time they will help us. They are very friendly. And about this college, they all are very supportive for me so much in my studies as well as anything in our extra activities and all. I love this college. My graph has increased so much from this college. ಥ್ಯಾಂಕ್ ಯು. ನನ್ನ ಹೆಸರು ತರುಣ್ ಅಂತ. ನಾನು ವಾಸವಿ ಇಂಟರ್ನ್ಯಾಷನಲ್ PU ಕಾಲೇಜಲ್ಲಿ ಓದಿದ್ದೀನಿ. ನನ್ನ ಪರ್ಸೆಂಟು 90.14%. ಆ್ಯಕ್ಚುಲಿ ನಾನು ಈ ಪರ್ಸೆಂಟ್ ತೆಗೆದು ತುಂಬ ಖುಷಿಯಾಗಿದೆ. ಎಲ್ಲ ಫ್ಯಾಕಲ್ಟೀಸು ಆಲ್ಮೋಸ್ಟ್ ಬಿಸ್ನೆಸ್, ಎಕನಾಮಿಕ್ಸ್ ಎಲ್ಲ ಫ್ಯಾಕಲ್ಟೀಸು ತುಂಬ ಹೆಲ್ಪ್ ಮಾಡಿದ್ದಾರೆ, ಓದೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾರು ರಿಗ್ರೆಟ್ ಮಾಡ್ದಿರ ಹೆಲ್ಪ್ ಮಾಡಿದ್ದಾರೆ, ಓದ್ತೀನಿ ಅಂತ ಎಲ್ಲ ಹೆಲ್ಪ್ ಮಾಡಿ ರಿವಿಷನ್ ಎಲ್ಲ ಕೊಟ್ಟು ಮಾಡಲ್ ಪೇಪರ್ಸ್ ಆನ್ಸರ್ಸಲ್ಲಿ ಇದು ಮಾಡಿ ಅರ್ಥ ಆಗೋ ಥರ ಹೇಳಿ 2-3 ಸಲ ಅರ್ಥ ಮಾಡಿಸಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ ನನಗೆ ಪರ್ಸೆಂಟೇಜ್ ತೊಗೊಂಡು. ತುಂಬ ಹ್ಯಾಪಿ ಆಗ್ತದೆ. ಅಪ್ಪ ಅಮ್ಮಗೂ ತುಂಬ ಖುಷಿಯಾಗಿದೆ. ತುಂಬ ಪ್ರೌಡ್ ಫೀಲ್ ಆಗ್ತಿದೆ ನನಗೆ. ಹಾಯ್, ನನ್ನ ಹೆಸರು ಪ್ರೀತಿ ಅಂತ. ನಾನು 2nd PU ಇಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ಈ ಕಾಲೇಜ್ ತುಂಬ ಒಳ್ಳೆಯ ಕಾಲೇಜು. ನನಗೆ ಫಸ್ಟು ಇಲ್ಲಿ ಬರಬೇಕಂತ ಅನಿಸೋದಿಲ್ಲ, ಬಟ್ ಈಗ ಡಿಗ್ರಿನೂ ಇಲ್ಲೇ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ತುಂಬ ಕೋಆಪರೇಟ್ ಮಾಡ್ತಾರೆ. ನಮಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಥರ ಮಾಡ್ತಾರೆ. ರೆಮಿಡಿಯಲ್ ಕ್ಲಾಸಸ್ ಕೂಡ ತೊಗೊತಾರೆ. ಇಲ್ಲಿದ್ದರೆ ತುಂಬ ಇಂಪ್ರೂವ್ ಆಗ್ಬೋದು ಅಂತ. ಫ್ಯಾಕಲ್ಟೀಸ್ ಎಲ್ಲ ನನಗೆ ತುಂಬ ಇಷ್ಟ ಇಲ್ಲಿ. ನನ್ನ ಹೆಸರು ಉಷಾ ಅಂತ. 2nd PU ಆ್ಯಂಡ್ ನಾನು 87% ಸ್ಕೋರ್ ಮಾಡಿದ್ದೀನಿ, ಡಿಸ್ಟಿಂಕ್ಷನ್. ಆ್ಯಂಡ್ ನಾನು BCom ಇಲ್ಲೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಸ್ ಎಲ್ಲ ಟೀಚರ್ಸು ತುಂಬ ಸಪೋರ್ಟಿವ್, ಪೇರೆಂಟ್ಸ್ ಕೂಡ. ಸೊ ಥ್ಯಾಂಕ್ ಯು.